ನಿಮಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಡ್ವೈಸ್ ಮಾಡ್ತಿರ್ಬೋದು ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕು ಅಂತ. ಮ್ಯೂಚುವಲ್ ಫಂಡ್ ಅಂದರೆ ಏನು? ಇದು ರಿಯಲಿ ರಿಟರ್ನ್ ಕೊಡುತ್ತಾ? ಟಿವಿನಲ್ಲೆಲ್ಲ ಅಡ್ವೈಸ್ ಯಾಕೆ ಮಾಡ್ತಾರೆ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂತ? ರಿಟರ್ನ್ ಕೊಟ್ಟರು ಎಷ್ಟು ಕೊಡ್ಬೋದು? ಏನು ಇವರೆಲ್ಲ ನಮಗೆ ಮಿಸ್ಗೈಡ್ ಮಾಡ್ತಿದ್ದಾರಾ? ಇದರ ಎಲ್ಲರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಬೇಸಿಕ್ಕಿಂದ ಮ್ಯೂಚುವಲ್ ಫಂಡ್ ಅಂದರೆ ಏನು, ಮ್ಯೂಚುವಲ್ ಫಂಡ್ನಲ್ಲಿ ಯಾವ್ಯಾವ ಟೈಪ್ ಇದೆ, ನಾವು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ರಿಟರ್ನ್ ಬರುತ್ತೆ, ನಾವು ಮ್ಯೂಚುವಲ್ ಫಂಡಿಂದ ಲಕ್ಷಾಧಿಪತಿ ಆಗ್ಬೋದಾ, ಏನು ಕೋಟ್ಯಾಧಿಪತಿ ಆಗ್ಬೋದಾ, ಅದು ಆದರೆ ಎಷ್ಟು ವರ್ಷದಲ್ಲಿ, ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಡ್ತಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ರಿಟರ್ನ್. ಮ್ಯೂಚುವಲ್ ಫಂಡ್ನಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ ಎಷ್ಟು ಬರುತ್ತೆ. ಮೊದಲನೇದಾಗಿ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ ನೋಡೋಣ ಬನ್ನಿ. ಈಕ್ವಿಟಿ ಮ್ಯೂಚುವಲ್ ಫಂಡ್. ಈಕ್ವಿಟಿ ಮ್ಯೂಚುವಲ್ ಫಂಡ್ ಇದರ ಮೇಜರ್ ವರ್ಕ್ ಏನಂದರೆ ಶೇರ್ಸ್, ಎಲ್ಲ ಕಂಪ್ನಿ ಶೇರ್ಸ್ ಸೇರಿ ಒಂದು ಮ್ಯೂಚುವಲ್ ಫಂಡ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಮಾಡಿರ್ತಾರೆ. ಸೆಕೆಂಡ್ ಡೆಟ್ ಮ್ಯೂಚುವಲ್ ಫಂಡ್ ಅಂತ ಬರುತ್ತೆ, ಇದು ಗೌರ್ಮೆಂಟ್ ಬಾಂಡ್ಸ್ ಇರುತ್ತಲ್ಲ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತ ಬರುತ್ತೆ. ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಏನಂದರೆ ಈಕ್ವಿಟಿ ಪ್ಲಸ್ ಶೇರ್ಸ್ ಪ್ಲಸ್ ಬಾಂಡ್ಸ್ನಲ್ಲಿ ಎರಡರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತಾರೆ. ಫೋರ್ತ್ ಒನ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್. ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂದರೆ ಇವಾಗ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲ ಕೇಳಿರ್ತೀರ ನೀವು, ಅದರಲ್ಲಿ ಇನ್ವೆಸ್ಟ್ ಮಾಡೋದು. ಮೇಜರ್ ಆಗಿ ಇಂಡೆಕ್ಸ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತಾರೆ. ಇದು ಲೋ ರಿಸ್ಕು ಲೋ ರಿಟರ್ನ್ ಇರುತ್ತೆ. ಇದು ಬಿಗಿನರ್ಸ್ಗೆ ತುಂಬ ಬೆಸ್ಟು. ಇವಾಗ ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ನೀವು ಮಂತ್ಲಿ 1000 ರೂಪೀಸ್ ಇನ್ವೆಸ್ಟ್ ಮಾಡ್ತೀರಾ. ಆ 1000 ರೂಪೀಸ್ ನಿಮ್ಮ ಥರನೇ 10,000 ಜನ ಇನ್ವೆಸ್ಟ್ ಮಾಡ್ತಾರೆ. ಟೋಟಲ್ ಫಂಡ್ ಎಷ್ಟಾಯಿತು? ಕ್ರೋರ್ಸ್ನಲ್ಲಿ ಆಗುತ್ತೆ. ಆ ಕ್ರೋರ್ಸ್ನಲ್ಲಿ ಆಗಿರೋ ದುಡ್ಡು ಒಬ್ಬರು ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ. ಆ ಫಂಡ್ ಮ್ಯಾನೇಜರು ಕಂಪ್ನೀಸ್ ಬಗ್ಗೆ ಸ್ಟಡಿ ಮಾಡ್ತಾರೆ, ಎಕನಾಮಿಕ್ಸ್ ಬಗ್ಗೆ ಸ್ಟಡಿ ಮಾಡ್ತಾರೆ. ಅದೆಲ್ಲ ಸ್ಟಡಿ ಮಾಡಿಬಿಟ್ಟು ಯಾವ ಸೆಕ್ಟರ್ನಲ್ಲಿ ಎಲ್ಲಿ ಗೌರ್ಮೆಂಟ್ ಬಾಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಏನು ಶೇರ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಇದೆಲ್ಲ ಸ್ಟಡಿ ಮಾಡಿಬಿಟ್ಟು ನಿಮ್ಮ ದುಡ್ಡು ಒಯ್ದು ಇನ್ವೆಸ್ಟ್ ಮಾಡ್ತಾರೆ. ಆ ಇನ್ವೆಸ್ಟ್ ಮಾಡಿರೋ ದುಡ್ಡು ಒಂದೇ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಲ್ಲ, ಮಿನಿಮಮ್ 20 to 50 ಕಂಪ್ನೀಸ್ನಲ್ಲಿ ಒಯ್ದು ಇನ್ವೆಸ್ಟ್ ಮಾಡ್ತಾರೆ. ಆ್ಯಂಡ್ ಗೌರ್ಮೆಂಟ್ ಬಾಂಡ್ಸ್, ಗೌರ್ಮೆಂಟ್ ಸೆಕ್ಯೂರಿಟೀಸ್ನಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾಕಂದರೆ ರಿಸ್ಕ್ ಅವರಿಗೂ ಇರುತ್ತೆ. ಈಗ ನೀವು ದುಡ್ಡು ಕೊಟ್ಟಿದ್ದೀರಾ ಅಂದರೆ ಅವರು ರಿಸ್ಕ್ ತೊಗೊಂಡು ಒಂದೇ ಕಂಪ್ನಿನಲ್ಲಿ ದುಡ್ಡು ಇಷ್ಟು ಹಾಕೋ ಥರ ಇರಲ್ಲ ಅಲ್ಲಿ. ಅದಕ್ಕೋಸ್ಕರನೇ ಅವರು 20 to 50 ಇರೋದು ಒಂದು ಬಾಸ್ಕೆಟ್ ಅಂತ ರೆಡಿ ಮಾಡ್ತಾರೆ. ಆ ಬಾಸ್ಕೆಟ್ ಅಂದರೆ ಅದರಲ್ಲಿ 20 to 50 ಸ್ಟಾಕ್ಸ್ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಲೈಕ್ ಆ ಥರ ಒಯ್ದು ಮರ್ಜ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಸರಿ, ಇದೆಲ್ಲ ಆಯಿತು. ಇವಾಗ ನಾನು ಇನ್ವೆಸ್ಟ್ ಮಾಡಿದೆ, ನನಗೆ ಯಾವ ರೀತಿ ರಿಟರ್ನ್ ಬರುತ್ತೆ ಅಂತ ನಿಮ್ಮದೆಲ್ಲ ಕ್ವಶನ್ ಕರೆಕ್ಟಾ? ಇಫ್ ನಾನು ಪರ್ಟಿಕ್ಯುಲರ್ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದರೆ ನನಗೆ ಒಂದು ಶೇರ್ಗೆ ಇಷ್ಟು ರಿಟರ್ನ್ ಅಂತ ಗೊತ್ತಾಗ್ತಿತ್ತು. ಇಲ್ಲಿ ಯಾವ ರೀತಿ ರಿಟರ್ನ್ ಬರುತ್ತೆ ಅಂತಲೇ ನಿಮ್ಗೆ ಡೌಟ್ ಅಲ್ಲ? ಬನ್ನಿ, ಯಾವ ರೀತಿ ರಿಟರ್ನ್ ಬರುತ್ತೆ ಅಂದರೆ ಇಲ್ಲಿ ನೆಟ್ ವ್ಯಾಲ್ಯೂ ಅಸೆಟ್ಸ್ ಅಂತ ಕೊಡ್ತಾರೆ ನಿಮಗೆ. ಲೈಕ್ ನೀವು 1000 ಇನ್ವೆಸ್ಟ್ ಮಾಡಿದರೆ ಅದು 1 ಯೂನಿಟ್ ಆಯಿತು. ಲೈಕ್ ಇದು ಡೈಲಿ ವೇರಿ ಆಗ್ತಾ ಇರುತ್ತೆ, ಇದು ಫಿಕ್ಸ್ಡ್ ಅಲ್ಲ. ಲೈಕ್ ಆ 50 ಕಂಪ್ನೀಸ್ನಲ್ಲಿ ಎಷ್ಟು ಕಂಪ್ನಿ ಪರ್ಫಾರ್ಮೆನ್ಸ್ ಗುಡ್ ಮಾಡುತ್ತೆ, ಎಷ್ಟು ಕಂಪ್ನಿ ಪರ್ಫಾರ್ಮೆನ್ಸ್ ಬ್ಯಾಡ್ ಇರುತ್ತೆ, ಅದೆಲ್ಲ ಕ್ಯಾಲ್ಕುಲೇಟ್ ಆಗಿ ರಿಟರ್ನ್ ಬರುತ್ತೆ. ಇದು ಫಿಕ್ಸ್ಡ್ ಅಲ್ಲ. ಮೊದಲೇ ನಾನು ನಿಮ್ಗೆ ಹೇಳಿದ್ದೆ ಇದರಲ್ಲಿ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಇದೆ ಅಂತ. ಯಾವ ಟೈಪ್ ಎಷ್ಟು ರಿಟರ್ನ್ ಕೊಡುತ್ತೆ, ಲೈಕ್ ಎಷ್ಟು ರಿಸ್ಕ್ ಇದೆ ಅಂತ ಹೇಳ್ತೀನಿ ಕೇಳಿ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಇದು ಹೈಯರ್ ರಿಸ್ಕ್ ಇರುತ್ತೆ, ಹೈಯರ್ ರಿಟರ್ನ್ ಇರುತ್ತೆ, ಬೆಸ್ಟ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸಲುವಾಗಿ. ಸೆಕೆಂಡ್ ಡೆಟ್ ಮ್ಯೂಚುವಲ್ ಫಂಡ್ ಬರುತ್ತೆ, ಇದು ಬಾಂಡ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿರುತ್ತೆ. ಇದು ಲೋವರ್ ರಿಟರ್ನ್ ಇರುತ್ತೆ, ಲೋವರ್ ರಿಸ್ಕ್ ಇರುತ್ತೆ. ಆ್ಯಂಡ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್. ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂದರೆ ಇದು ಸ್ಟಾಕ್ಸ್ನಲ್ಲೂ ಇನ್ವೆಸ್ಟ್ ಮಾಡ್ತಾರೆ, ಬಾಂಡ್ಸ್ನಲ್ಲೂ ಇನ್ವೆಸ್ಟ್ ಮಾಡ್ತಾರೆ. ಇವೆರಡು ಮರ್ಜ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದೇ ಹೈಬ್ರಿಡ್ ಮ್ಯೂಚುವಲ್ ಫಂಡ್. ಇದು ನೀವು ಯಾವುದೇ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಸಲುವಾಗಿ ಬೆಸ್ಟು. ಫೋರ್ತ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್. ಇದು ಇಂಡಿಯಾ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದು ಯಾವತ್ತೂ ಡೌನ್ ಹೋಗಲ್ಲ. ಅದು ಡೌನ್ ಹೋದರೆ ಇಂಡಿಯನ್ ಎಕಾನಮಿನೇ ಕೊಲ್ಯಾಪ್ಸ್ ಆಗ್ತಾರ. ಸೊ ಇದನ್ನು ಲಾಂಗ್ ಟರ್ಮ್ ಸಲುವಾಗಿಯೇ ತುಂಬ ಚೆನ್ನಾಗಿರೋದು. ನನಗೆ ತಿಳಿದಿರೋ ಪ್ರಕಾರ ಕೋವಿಡ್ 2020ನಲ್ಲಿ ನಿಫ್ಟಿ 9000 ಇತ್ತು. ಇವತ್ತಿನ ಡೇಟ್ನಲ್ಲಿ ನಿಫ್ಟಿ 28,000 26,000ವರೆಗೂ ಇದೆ. ಸೊ ನಿಫ್ಟಿ ಯಾವಾಗಲೂ ಗ್ರೋತ್ ಆಗುತ್ತೆ. ನೆಕ್ಸ್ಟ್ 5 ಇಯರ್ಸ್ಗೂ ನಿಫ್ಟಿ ಗ್ರೋತ್ ಆಗುತ್ತೆ. ಸೊ ಇಂಡೆಕ್ಸ್ ಫಂಡ್ ನೀವು ಬಿಗಿನರ್ಸ್ ಇದ್ದರೆ ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡೋದು
ತುಂಬ ಇಂಪಾರ್ಟೆಂಟ್ ಅಂತೀನಿ. ಯಾಕಂದರೆ ವಿತೌಟ್ ನಾಲೆಜ್ ನೀವು ಡೈರೆಕ್ಟ್ ಆ ಥರ ಇನ್ವೆಸ್ಟ್ ಮಾಡೋದು ತಪ್ಪು. ಯಾಕಂದರೆ ನಿಮ್ಮ ದುಡ್ಡು ಇರುತ್ತೆ, ನೀವು ಕಷ್ಟಪಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರ. ಸೊ ಬೆಟರ್ ನಾಲೆಜ್ ತೊಗೊಳ್ಳಿ, ನಾಲೆಜ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಬೆಸ್ಟು. ಮ್ಯೂಚುವಲ್ ಫಂಡ್ಸು ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಹೇಳ್ತೀನಿ ಕೇಳಿ. ಅಡ್ವಾಂಟೇಜ್ ಬಂದುಬಿಟ್ಟು ಇದರಲ್ಲಿ ನಾವು ಕುಂತು ಏನು ಸ್ಟಡಿ ಮಾಡೋದಿರಲ್ಲ, ಪ್ರೊಫೆಷ್ನಲ್ ಫಂಡ್ ಮ್ಯಾನೇಜರೇ ಇರ್ತಾರೆ, ಅವರೇ ಎಲ್ಲ ಸ್ಟಡಿ ಮಾಡಿಬಿಟ್ಟು ನಮ್ಮ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಇದು ಡೈವರ್ಸಿಫಿಕೇಷನ್ ಆಗಿರುತ್ತೆ, ಲೈಕ್ ಸ್ಟಾಕ್ಸ್ನಲ್ಲೂ ಬಾಂಡ್ಸ್ನಲ್ಲೂ ಎಲ್ಲ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಪರ್ಟಿಕ್ಯುಲರ್ ಒಂದರಲ್ಲೇ ಮಾಡಲ್ಲ. ಆ್ಯಂಡ್ ಇದು ಸೆಬಿ ರಿಜಿಸ್ಟರ್ ಆಗಿರುತ್ತೆ, ಸೊ ನಾವು ರಿಸ್ಕ್ ತಗೊಳ್ಳೋದು ತುಂಬ ಕಡಿಮೆ ಇದರಲ್ಲಿ. ಡಿಸ್ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ಪರ್ಟಿಕ್ಯುಲರ್ ರಿಟರ್ನ್ ಬರಲ್ಲ. ಆ್ಯಂಡ್ ಶಾರ್ಟ್ ಟರ್ಮ್ ಸಲುವಾಗಿ ನೀವು ದುಡ್ಡು ಹಾಕಿ ದುಡ್ಡು ಮಾಡ್ತೀನಿ ಅಂದರೆ ದುಡ್ಡು ಡಬಲ್ ಆಗಲ್ಲ. ನೀವು ಏನು ಥಿಂಕ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಇದರಲ್ಲಿ ಲಾಂಗ್ ಟರ್ಮ್ ಸಲುವಾಗಿ ಮಾಡಬೇಕು, ಆವಾಗಲೇ ನಿಮಗೆ ವೆಲ್ತ್ ಕ್ರಿಯೇಟ್ ಮಾಡೋಕ್ಕಾಗೋದು. ಇದರಲ್ಲಿ ಬಿಗಿನರ್ಸ್ ಮಾಡೋದು ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂದರೆ 1 ಮಂತ್ 2 ಮಂತ್ 3 ಮಂತ್ ಇನ್ವೆಸ್ಟ್ಮೆಂಟ್ ಮಾಡಿ ಮುಂದೆ ಡ್ರಾಪ್ ಮಾಡ್ತಾರೆ. ಅದು ದೊಡ್ಡ ತಪ್ಪು. ಅದರಲ್ಲಿ ನಿಮ್ಗೆ ಏನೂ ರಿಟರ್ನ್ ಬರಲ್ಲ, ನಿಮ್ಮದು ಟೈಮ್ ವೇಸ್ಟ್ ಆಗಿರುತ್ತೆ. ಮಿನಿಮಮ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 5+ ಇಯರ್ಸ್ ಮಾಡಬೇಕು. ನಂದು ಒಂದು ಅಡ್ವೈಸ್ ಏನಂದರೆ ಇದರಲ್ಲಿ ಟೈಮ್ ಈಸ್ ಮನಿ, ಮೇನ್ ಥಿಂಗ್ ನಾನು ಹೇಳೋದಂದರೆ. ನೀವು ಮಾರ್ಕೆಟ್ಗೆ ಎಷ್ಟು ಟೈಮ್ ಕೊಡ್ತೀರಾ ಅಷ್ಟು ರಿಟರ್ನ್ ಬರುತ್ತೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕಂದ್ರೆ ಒಂದು ಟೈಮ್ ಪೀರಿಯಡ್ ಸೆಟ್ ಮಾಡ್ಕೊಳ್ಳಿ. ನೀವು ಎಕ್ಸಾಂಪಲ್ 5 ಡೇಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೆಕೆಂಡ್ ಇನ್ವೆಸ್ಟ್ಮೆಂಟ್ 15 ಡೇಟ್ಗೆ. ಬಿಕಾಸ್ ಆ ಗ್ಯಾಪ್ನಲ್ಲಿ ಮಾರ್ಕೆಟ್ ಅಪ್ ಹೋದ್ರೂ ನಿಮ್ಗೆ ಆಪರ್ಚುನಿಟಿನೇ, ಇನ್ ಕೇಸ್ ಮಾರ್ಕೆಟ್ ಡೌನ್ ಹೋದ್ರೂ ನಿಮ್ಗೆ ಆಪರ್ಚುನಿಟಿನೇ. ಎಕ್ಸಾಂಪಲ್ ಇವತ್ತಿನ ಡೇನಲ್ಲಿ ಪ್ರೈಸು 10 ರೂಪೀಸ್ ನಡೀತಾ ಇತ್ತು, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫ್ಯೂಚರ್ನಲ್ಲಿ 12 ರೂಪೀಸ್ ಹೋದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಏನು ಪರವಾಗಿಲ್ಲ, ಯಾಕಂದರೆ ನೀವು ಲಾಂಗ್ ಟರ್ಮ್ ಸಲುವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರ. ಅದೇ 10 ರೂಪೀಸ್ ಇರೋ ಪ್ರೈಸು 7 ರೂಪೀಸ್ ಹೋದರೆ ಇನ್ನು ನಿಮಗೆ ಕಡಿಮೆ ದುಡ್ಡಿನಲ್ಲಿ ಸಿಗುತ್ತೆ. ಸೊ ನೀವು ಒಂದೇ ಡೇಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಮ್ಯೂಚುವಲ್ ಫಂಡಲ್ಲಿ ಯಾರು ಶಾರ್ಟ್ಕಟ್ದಾಗ ರೀಚ್ ಆಗ್ತೀನಿ ಅನ್ನೋರು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಿಮ್ಮಲ್ಲಿ ಪೇಷನ್ಸ್ ಇರಬೇಕು, ನಿಮ್ಮಲ್ಲಿ ಅದು ಡೆಡಿಕೇಶನ್ ಇರಬೇಕು. ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನನ್ನ ಫ್ಯೂಚರ್ ಸಲುವಾಗಿ ನಾನು ಕೊಡಬೇಕು ಅನ್ನೋ ಛಲ ಇರಬೇಕು. ಅಂಥವ್ರಷ್ಟೇ ಇದ್ರಾಗ ಇನ್ವೆಸ್ಟ್ಮೆಂಟ್ ಮಾಡಿರಿ ಅಂತ ನನ್ನ ಅನಿಸಿಕೆ. ಆ್ಯಂಡ್ ನಾನು ಇದು ವಿಡಿಯೋ ಮಾಡೀನಿ ಅಂದ್ರೆ ನಾನು ನಿಮಗೆ ಪರ್ಟಿಕ್ಯುಲರ್ ಇನ್ವೆಸ್ಟ್ ಮಾಡಿದೆ ಅಂತ ಹೇಳತ್ತಿಲ್ಲ, ಜಸ್ಟ್ ಒಂದು ನಾಲೆಜ್ ಪರ್ಪಸ್ ಆಗಿ ಹೇಳ್ತೀನಿ. ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗ್ತದೆ, ಇದ್ರಾಗ ಎಷ್ಟು ಟೈಪ್ಸ್ ಅವ ಅಂತ ಹೇಳೀನಿ. ನಿಮಗೂ ಆದಷ್ಟು ಸ್ಟಡಿ ಮಾಡಿ ನೀವು ಎದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೋಡ್ರಿ. ಇನ್ ಕೇಸ್ ಡೀಟೇಲ್ ಆಗಿ ಹೇಳ್ರಿ ನನಗೆ ಯಾವ ಮ್ಯೂಚುವಲ್ ಫಂಡ್ ಹೆಂಗೆ ವರ್ಕ್ ಆಗ್ತದೆ, ಅದ್ರಾಗ ಯಾವ ಇನ್ನೂ ನಿಮ್ಗೆ ಇನ್ ಡೀಟೇಲ್ ಆಗಿ ಮ್ಯೂಚುವಲ್ ಫಂಡ್ ಆ್ಯಂಡ್ ಸ್ಟಾಕ್ಸ್ ಬಗ್ಗೆ ಆಗಿರ್ಬೋದು, ಟ್ರೇಡಿಂಗ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮಗೆ ತಿಳ್ಕೊಬೇಕಂದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಈ ವಿಡಿಯೋ ಆದಷ್ಟು ನಿಮ್ಮ ರಿಲೇಟಿವ್ಸಿಗೆ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ, ಅವರಿಗೂ ಒಂದು ಹೆಲ್ಪ್ ಆಗ್ತದೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಬೇಕು. ನನ್ನಲ್ಲಿ ಏನು ನಾಲೆಜ್ ಅದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಂಗೆ ರೀಚ್ ಆಗಬೇಕು ಅಂತ. ಆದಷ್ಟು ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ತೋರಿಸಿ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.